ಹಾಯ್ ಹಲೋ ನಮಸ್ಕಾರ. ಫಿಲ್ಮಿ ಮೋದಿಗೆ ಸ್ವಾಗತ. ಇವತ್ತು ಪೆಪ್ಪೆ ಟ್ರೈಲರ್ ಬಿಟ್ಟಿದ್ದಾರೆ. ಸೊ ಅದ್ರ ಬಗ್ಗೆ ಮಾತಾಡಬೇಕು ಅನ್ನಿಸ್ತು, ಯಾಕಂದರೆ ಇಂಟ್ರೆಸ್ಟಿಂಗ್ ಆಗಿತ್ತು. ಸೊ ಅದ್ರ ಬಗ್ಗೆ ಮಾತಾಡ್ತೀನಿ. ಅದಕ್ಕಿಂತ ಮುಂಚೆ ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ವ್ಯೂಸ್ ಬರ್ತಾಯಿದೆ ಬಟ್ ಯಾರು ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ವಿಡಿಯೋ ಸ್ಟಾರ್ಟ್ ಮಾಡೋಣ. ಪೆಪ್ಪೆ ವಿನಯ್ ರಾಜ್ಕುಮಾರ್ ಅವ್ರು ಮಾಡ್ತಿರೋ ಈ ಮೂವಿ ಬಾರ್ಡರ್ನ ಕ್ರಾಸ್ ಮಾಡಿ ಮಾಡ್ತಾಯಿದ್ದಾರೆ. ಅವ್ರಿಗೆ ಏನೊಂದು ಬಾರ್ಡರ್ ಕೊಟ್ಟಿದ್ರು ಅದನ್ನು ದಾಟಿ ಮಾಡ್ತಾಯಿದ್ದಾರೆ. ನನಗೆ ಕೇಳಿದ್ರೆ ಟ್ರೈಲರ್ ಹೆಂಗಿದೆ ಅಂತ ಗುರು ಚಿಂದಿ ಯಪ್ಪ ದೇವ್ರೆ, ಎಂಥ ಟ್ರೈಲರ್ ಇತ್ತೀಚೆಗೆ ಬಂದಾಗ ನಾನು ಪ್ಯಾನ್ ಇಂಡಿಯಾ ಟ್ರೈಲರ್ ಸಮೇತ ಈ ರೀತಿ ಎಕ್ಸೈಟ್ ಆಗಿರಲಿಲ್ಲ. ಗೂಸ್ ಬಂಪ್ಸ್ ಗುರು ಒಂದು 2-3 ಸೀನಲ್ಲಿ ಯಪ್ಪ ದೇವ್ರೆ, ಬ್ಲಡ್ ಬಾತು ಆ ಒಂದು ಸೀನಲ್ಲಿ ಪೂರ್ತಿ ಎದ್ದು ಬರ್ತಿದ್ದಾರೆ ಆ ನೀರಿಂದ. ಹಬ್ಬ. ಮತ್ತು ಇನ್ನೊಂದು ಸ್ಟಾರ್ಟಿಂಗ್ ಸೀನಲ್ಲಿ ಒಂದು ಹೆಂಗ್ಸ್ ಬ್ಲೇಡ್ ಇಟ್ಕೊಂಡು ಕೂತ್ಕೊಂಡಿರ್ತಾರೆ, ಹಿಂಗೆ ತಲೆ ಎತ್ತು ನೋಡ್ತಾರೆ. ಯಪ್ಪ ದೇವ್ರೆ. ಆ್ಯಂಡ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಯಾರು ಗುರು ಈ ಲೆವೆಲಿಗೆ ಹೊಡೆದವರಲ್ಲ ಗುರು. ನಾನು ಇತ್ತೀಚೆಗೆ ಚರಣ್ ರಾಜ್ ಅವ್ರದ್ದು ಬೆಂಕಿ ಅಂದ್ಕೊಂಡಿದ್ದೆ, ಅದಕ್ಕಿಂತ ಒಂದು ಪಟ್ಟು ಜಾಸ್ತಿ ಬೆಂಕಿ ಹೊಡೆದಿದ್ದಾರೆ ಬಿ ಜಿ ಎಮ್ ಮಾತ್ರ. ಯಪ್ಪ ದೇವ್ರೆ. ಮತ್ತು ಟ್ರೈಲರ್ ಕಟ್ಟು ಎಡಿಟರು ಏನು ಗುರು, ಒಂದಕ್ಕಿಂತ ಒಬ್ಬರು ಮೀರ್ಸಕ್ಕೆ ಅವರಲ್ಲೇ ಎಷ್ಟೋ ಪೈಪೋಟಿ ಐತೆ. ನೀನು ಚೆನ್ನಾಗಿ ಮಾಡ್ತೀನಿ, ನಾನು ಚೆನ್ನಾಗಿ ಮಾಡ್ತೀನಿ ಅಂತ. ಆ್ಯಕ್ಟರ್ಸು ಎಲ್ಲರೂ ಚಿಂದಿಯಾಗಿ ಮಾಡಿದ್ದಾರೆ. ಅದೆಲ್ಲ ಹೆಡ್ಫೋನ್ ಹಾಕೊಂಡು ಫುಲ್ ವಾಲ್ಯೂಮ್ ಇಟ್ಕೊಂಡು ಕೇಳ್ತಾ ಇದ್ದೀನಿ. ಗೂಸ್ ಬಂಪ್ಸು ಯಪ್ಪ ದೇವ್ರೆ. ನಾನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರಲಿಲ್ಲ. ಪೆಪ್ಪೆ ಅಂದರೆ ಏನು ಅಂದ್ಕೊಂಡು ಸುಮ್ಮನೆ ನಾನು ಟೀಸರ್ ನೋಡಿದ್ದೆ. ಸೊ ಡೈರೆಕ್ಟ್ ಟ್ರೈಲರೇ ನೋಡ್ತಾ ಇರೋದು. ಏನು ಅನಿಸ್ತು ಸಡನ್ನಾಗಿ ನೋಡಿದ್ರೆ ಯಪ್ಪ ದೇವ್ರೆ, ಕಿರಾಕ. ಎಷ್ಟು ಹೇಳಿದ್ರು ಕಮ್ಮಿನೇ ಈ ಟ್ರೈಲರಲ್ಲಿ. ಅದನ್ನು ನೋಡಿ ಆ ಸಿನಿಮ್ಯಾಟೋಗ್ರಫಿ ಆಗಲಿ, ಆ ಡೈಲಾಗ್ಸ್ ಆಗಲಿ, ಚಿಂದಿಯ ಫೈಟ್ಸ್ ಯಪ್ಪ ಪ್ರತಿಯೊಂದು ನನಗಂತೂ ಸಖತ್ ಇಂಟ್ರೆಸ್ಟಿಂಗ್ ಆಗಿ ಅನ್ನಿಸ್ತು. ಬಟ್ ನನಗೆ ಒಂದೇ ಒಂದು ಬೇಜಾರು ಏನಂದರೆ ಎ ಸರ್ಟಿಫಿಕೇಟು. ಸೊ ಫ್ಯಾಮಿಲಿ ಆಡಿಯನ್ಸ್ ಒಂದು ಸರ್ಟಿಫಿಕೇಟ್ಸ್ ನೋಡಿ ಬರ್ತಾರೆ. ಸೊ ಫ್ಯಾಮಿಲಿ ಆಡಿಯನ್ಸಿಗೆ ಅಲ್ಲ ಇದು. ಸೊ ಅವರೇ ಟ್ರೈಲರಲ್ಲಿ ಹೇಳಿದ್ದಾರೆ ಇದು ಟು ಅಡಲ್ಟ್ಸ್ ಓನ್ಲಿ ಅಂತ. ಅದೊಂದು ಬೇಜಾರು ಬಿಟ್ಟರೆ ಆಗಸ್ಟ್ 30ನೇ ತಾರೀಕು ಅಡಲ್ಟ್ಸ್ ಎಲ್ಲರೂ ರೆಡಿಯಾಗಿ, ಅದರಲ್ಲೂ ಅಪ್ಪು ಫ್ಯಾನ್ಸ್ ಆ್ಯಂಡ್ ರಾಜ್ಕುಮಾರ್ ಅವ್ರ ಫ್ಯಾನ್ಸ್ ಹಬ್ಬ ಮಾಡಿಬಿಡ್ಬೋದು. ನನಗಂತೂ ಆ ರೀತಿಯೇ ಸಿಗ್ನಲ್ ಅನ್ನಿಸ್ತಾ ಇದೆ. ಯಾಕೋ 6 ಸೆನ್ಸ್ 7 ಸೆನ್ಸ್ ಒಟ್ಟು ಮೂವಿ ಮತ್ತು ಹಿಟ್ ಅಂತ ಆಲ್ರೆಡಿ ಅನ್ನಿಸ್ತಾ ಇದೆ. ಕೆಲವೊಂದು ಟೈಮ್ ಟ್ರೈಲರ್ ನೋಡಿ ಹೇಳ್ಬಿಡ್ಬೋದು ಅನಿಸುತ್ತೆ. ಬಟ್ ಒಂದು ಟೈಮ್ ಫೇಲ್ಯೂರ್ ಆಗಿದೆ. ಟ್ರೈಲರ್ ಕಟ್ ಚೆನ್ನಾಗಿದ್ದು, ಫಿಲಮ್ ಸ್ಟೋರಿ ಪರವಾಗಿ ಚೆನ್ನಾಗಿಲ್ಲ ಅಂತ. ಬಟ್ ನನಗೆ ಯಾಕೋ ಈ ಮೂವಿ ಪಕ್ಕ ಗೆಲ್ಲುತ್ತೆ ಅನ್ನೋದು ಮನಸ್ಸಿಗೆ ಅನ್ನಿಸ್ತಾ ಇದೆ. ಈ ಟ್ರೈಲರ್ ನೋಡದೆ ಬಂದಿರೋರು ಒಂದೇ ಒಂದು ರಿಕ್ವೆಸ್ಟ್, ಹೆಡ್ಫೋನ್ ಹಾಕೊಳ್ಳಿ, ಫುಲ್ ವಾಲ್ಯೂಮ್ ಇಟ್ಕೊಳ್ಳಿ, ಕೇಳಿ. ಗೂಸ್ ಬಂಪ್ಸು ಪಕ್ಕ ಒಂದು 2-3 ಸೀನಲ್ಲಿ. ಇನ್ನೊಂದು ಯಾರು ನೋಡಿದ್ದಾರೆ ಟ್ರೈಲರು, ಸೊ ನಿಮಗೆ ಯಾವ ರೀತಿ ಅನ್ನಿಸಿದೆ ಅದನ್ನು ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ನಾನೇನಾದರೂ ಮಾತಾಡೋದ್ರಲ್ಲಿ ತಪ್ಪಿದೆ, ಸೊ ಪ್ಲೀಸ್ ಕ್ಷಮಿಸಿ, ತಿದ್ಕೊತೀನಿ. ಆ್ಯಂಡ್ ಇನ್ನೊಂದು ಏನು ಹೇಳಬೇಕು ಅಂತಂದರೆ, ಪಕ್ಕ ವಿನಯ್ ರಾಜ್ಕುಮಾರ್ ಅವರ ಕೆರಿಯರಲ್ಲಿ ಮುಂದೆ ಅವ್ರು ಮಾಡೋ ಫಿಲಮ್ಗಳಲ್ಲಿ ಮತ್ತು ಈಗ ಮಾಡಿರೋ ಫಿಲಮ್ಸ್ ಮಧ್ಯದಲ್ಲಿ ಇದು ಒನ್ ಆಫ್ ದ ಬೆಸ್ಟ್ ಫಿಲಮ್ ಆಗುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಸೊ ನನಗಂತೂ ಕಾಯಕ್ಕೆ ಹೋಗ್ತಿಲ್ಲ ಟ್ರೈಲರ್ ನೋಡಿ. ನಾಳೆ ಬಿಟ್ಟರೆ ನಾಳೆನೇ ಫಿಲಮ್ಗೆ ಹೋಗ್ಬೇಕು ಅನ್ನಿಸ್ತಾ ಇದೆ, ಅಷ್ಟು ಚೆನ್ನಾಗಿದೆ. ಸೊ ಮರಿಬೇಡಿ ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಇಲ್ಲಿವರೆಗೂ ನೋಡಿದರೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗೋಣ, ಬಾಯ್.